ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಮನೋನಿಗ್ರಹ ಮಾಡಿಕೊಳ್ಳಿಲ್ಲ ಅಂದರೆ, ನಮ್ಮಲ್ಲಿ ಮನೋನಿಗ್ರಹ ಇರಲಿಲ್ಲ ಅಂದರೆ ಏನೆಲ್ಲ ಸಮಸ್ಯೆಗಳು ನಿರ್ಮಾಣ ಆಗುತ್ತೆ, ಯಾವುದೆಲ್ಲ ಅಪಾಯಗಳು ಬರುತ್ತೆ, ಅದು ನಮ್ಮ ವ್ಯಕ್ತಿತ್ವದ ಸಮಗ್ರತೆಯ ಮೇಲೆ ಪರಿಣಾಮ ಬೀರುತ್ತೆ. ಮನೋನಿಗ್ರಹವಿಲ್ಲದ ವ್ಯಕ್ತಿಗಳು ಸಾಮಾನ್ಯವಾಗಿ ಅವರೊಳಗಿನ ತುಮುಲಗಳಿಂದಾಗಿ ಮಾನಸಿಕ ವಿಘಟನೆಗಳಿಗೂ ಮನೋವಿಕಾರಗಳಿಗೂ ಒಳಗಾಗುವ ಸಂಭವವಿರುತ್ತಾರೆ. ಅತ್ಯಂತ ಅನುಕೂಲಕರವಾದ ಸಂದರ್ಭಗಳಲ್ಲೂ ಕೂಡ ಅಂಥವರು ತಮ್ಮ ಸಾಮರ್ಥ್ಯಗಳನ್ನಾಗಲಿ ಅಥವಾ ನಿರೀಕ್ಷೆಗಳನ್ನಾಗಲಿ ಅರ್ಥ ಮಾಡಿಕೊಳ್ಳಲಾರದವರಾಗಿರುತ್ತಾರೆ. ಯಾರು ತಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲಾರರೋ ಅವರಿಗೆ ಮಾನಸಿಕ ಶಾಂತಿ ಎಂಬುದು ಇರುವುದಿಲ್ಲ. ಯಾರಿಗೆ ಮಾನಸಿಕ ಶಾಂತಿ ಇಲ್ಲವೋ ಅವರಿಗೆ ಸುಖವನ್ನು ಎಲ್ಲಿಂದ ಬರುತ್ತೆ? ಸುಖ ಬರಲ್ಲ. ಮನಸ್ಸಿನ ರಾಗ ಭಾವ ಉದ್ವೇಗಗಳಿಗೆ ಬಲಿಯಾದವರು ಹಠಮಾರಿತನದ ಮನೋರೋಗಿಗಳಾಗಿ ಬದಲಾಗುತ್ತಾರೆ. ಅಪರಾಧಿಗಳು ಆಗುವ ಸಾಧ್ಯತೆ ಉಂಟು. ಇಂಥವರು ಒಂದು ಸಂಸಾರದ ಯಜಮಾನರಾಗಿದ್ದರಂತೂ ಅಶಿಸ್ತು, ಅವ್ಯವಸ್ಥೆ, ಕರ್ತವ್ಯ ಭ್ರಷ್ಟತೆ, ಅತ್ಯಂತ ಹೀನವಾದ ಮಾನವೀಯ ಸಂಬಂಧಗಳು ಇತ್ಯಾದಿ ಕಾರಣದಿಂದ ಇಡೀ ಸಂಸಾರವೇ ಅತ್ಯಂತ ದುರದೃಷ್ಟದ ಸ್ಥಿತಿಗೆ ಒಳಗಾಗುವ ಸಂಭವ ಉಂಟು. ಭಾರತೀಯ ಲೋಕೋಕ್ತಿಯೊಂದರಲ್ಲಿ ಹೀಗೆ ಹೇಳಲಾಗಿದೆ: ಒಬ್ಬ ವ್ಯಕ್ತಿ ಭಗವಂತನ ಕೃಪೆಗೆ ಒಳಗಾಗಬಹುದು, ಗುರುಹಿರಿಯರ ಆಶೀರ್ವಾದವೂ ಇರಬಹುದು. ಆದರೆ ಆತ ತನ್ನ ಮನಸ್ಸಿನ ಕೃಪೆಗೆ ತಾನೇ ಪಾತ್ರನಾಗದಿದ್ದರೆ ಅವನು ನಾಶವಾದಂತೆಯೇ ಸರಿ. ತನ್ನ ಮನಸ್ಸು ತನ್ನ ಮೇಲೆ ಕೃಪೆ ಮಾಡುವುದು ಎಂದರೆ ತನ್ನ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸುವುದು ಎಂದರ್ಥ. ವಾಸ್ತವವಾಗಿ ನೋಡಿದರೆ ಮನೋನಿಗ್ರಹದಿಂದ ಒಬ್ಬ ವ್ಯಕ್ತಿ ಪಡೆಯಬಹುದಾದ ಪರಮಸ್ಥಿತಿ ಎಂದರೆ ಆಧ್ಯಾತ್ಮ ಸ್ಥಿತಿಯೇ. ಮನೋನಿಗ್ರಹದಿಂದ ಪ್ರಾಪ್ತವಾಗುವ ಇತರ ಶ್ರೇಷ್ಠಗಳು ಉಂಟು. ನಿಗ್ರಹಕ್ಕೆ ಬಂದ ಮನಸ್ಸನ್ನು ಸುಲಭವಾಗಿ ಏಕಾಗ್ರಗೊಳಿಸಬಹುದು. ಈ ಏಕಾಗ್ರತೆಯಿಂದ ಜ್ಞಾನೋದಯವಾಗುತ್ತೆ ಮತ್ತು ಈ ಜ್ಞಾನವೇ ಶಕ್ತಿ. ಅದಕ್ಕೆ ಭಗವಾನ್ ಬುದ್ಧ ಹೇಳ್ತಾನೆ, ಯಾವನೊಬ್ಬ ರಣರಂಗದಲ್ಲಿ ಸಾವಿರಾರು ಯೋಧರನ್ನು ಸೋಲಿಸುತ್ತಾನೋ ಅವನ ಗೆಲುವಿಗಿಂತ ಯಾರು ತನ್ನನ್ನು ತಾನು ಗೆಲ್ಲುತ್ತಾನೋ ಆ ಗೆಲುವು ನಿಜವಾಗಿಯೂ ಮಹತ್ತಾದುದು. ಇದು ಸ್ವಾಮಿ ರಾಮಕೃಷ್ಣಾಶ್ರಮದ ಸ್ವಾಮಿ ಬುದ್ಧಾನಂದ ಅವರು ಬರೆದಂಥ ಮನಸ್ಸು ಮತ್ತು ನಿಗ್ರಹ. ಅದರಲ್ಲಿ ಬಂದಂಥ ಕೆಲವು ವಿಷಯಗಳ ಮನೋನಿಗ್ರಹ ನಾವು ಮಾಡಲೇಬೇಕು. ಮನಸ್ಸಿನ ಮೇಲೆ ನಮ್ಮ ನಿಯಂತ್ರಣ ಬರಲೇಬೇಕು. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಬೋತ್ ಆಫ್ಲೈನ್ ಆನ್ಲೈನ್, ಬೆಳಿಗ್ಗೆ 6ರಿಂದ 7, ಸಂಜೆ 6ರಿಂದ 7. ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ ಮತ್ತು ಮನಸ್ಸಿನ ನಿಯಂತ್ರಣಕ್ಕೆ ಬೇಕಾದಂಥ ಕೆಲವು ತಂತ್ರಗಳನ್ನು ಅದನ್ನು ಕಲಿಯೋ ಪ್ರಯತ್ನವನ್ನು ಮಾಡಬೇಕು. ಮನಸ್ಸಿನ ನಿಯಂತ್ರಣದಿಂದ ಏನೆಲ್ಲ ನಮಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಧನ್ಯವಾದಗಳು.